ನೋಡಿ, ಒಂದನೇದ್ದು ನಾನು ಹೇಳ್ತೇನೆ, ಇದು ಬಸವನಾಡಿನಲ್ಲಿ ನಿನ್ನೆನೂ ಕೂಡ ನಾನು ಹೇಳಿಕೆ ಕೊಟ್ಟಿದ್ದೇನೆ. ಈ ರೀತಿ ಅಶ್ಲೀಲ ಪದಗಳಾಗಲಿ, ತಾಯಿ ತಂದೆ ವಿಚಾರದಲ್ಲಿ ಮಾತಾಡೋದು ತಪ್ಪು ಅಂತ ಮಾತನ್ನು ಹೇಳಿದ್ದೀನಿ. ಯತ್ನಾಳ್ ಅವರು ಮೊಹಮ್ಮದ್ ಪೈಗಂಬರ್ ಅವ್ರ ಬಗ್ಗೆ ಮಾತನಾಡಿದ್ದು ದೊಡ್ಡ ತಪ್ಪು. ಅದು ಮಾತನಾಡಬಾರ್ದಾಗಿತ್ತು ಧರ್ಮಗುರುಗಳ ಬಗ್ಗೆ. ಎರಡನೇದಾಗಿ ನಾನು ನಿನ್ನ ಎಲ್ಲವನ್ನ ಹೇಳಿದ್ದೀನಿ, ವಿಜಯಪುರದಲ್ಲೇ ಹೇಳಿದ್ದೀನಿ, ನಿಮ್ಮ ಚಾನಲ್ಸ್ನಲ್ಲೂ ಕೂಡ ಭಾಳಷ್ಟು ಕಡೆ ಬಂದಿದೆ. ತದನಂತರ ಒಂದು ಸಭೆ ಆಯಿತು. ಆ ಪೈಗಂಬರ್ ಅವರು ಮಾತಾಡಿದ ಸ್ವಾಭಾವಿಕವಾಗಿ ಎಲ್ಲ ಮುಸ್ಲಿಂ ಸಮಾಜದವರು ಒಂದು ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ಕೂಡ ಕೆಲವೊಂದು ಜನ ಇವತ್ತಿನ ದಿವಸ ಒಬ್ಬೊಬ್ಬರು ಭಾಳ ಅಶ್ಲೀಲ ಪದವನ್ನು ಬಳಸ್ಕೊಂಡ್ರು. ಅಲ್ಲಿನೂ ಕೂಡ ಅವ್ರು ಹೇಳಕ್ಕೆ ಬರೋದಿಲ್ಲ ನನಗೆ, ಭಾಳ ಅಶ್ಲೀಲ ಪದ ಬಳಸ್ಕೊಂಡ್ರು. ಆದರೆ ಮೂಲ ಕಾರಣಕರ್ತರು ಯಾರು? ಯತ್ನಾಳ್ ಅವರು. ಪೈಗಂಬರ್ ವಿಚಾರ ಮಾತಾಡಿದ್ರಕ್ಕಂದ್ರೆ ಈ ಪ್ರಶ್ನೆ ಬರ್ತಿರಲಿಲ್ಲ, ಅವ್ರು ಹೋರಾಟ ಮಾಡೋದು ಪ್ರಶ್ನೆ ಬರ್ತಿರಲಿಲ್ಲ. ತದನಂತರ ಏನು ಯತ್ನಾಳ್ ಅವರು ಮಾತನಾಡಿದ್ದಾರೆ, ಅದು ನೀವು ಅಭಿವೃದ್ಧಿ ಬಗ್ಗೆ ಚಾಲೆಂಜ್ ಹಾಕ್ರಿ, ಬೇರೆ ರೀತಿಯ ಸವಾಲು ಹಾಕ್ರಿ. ಆರ ತಾಯಿ ತಂದೆ ಈ ಭಾಷೆ ಇವತ್ತಿನ ದಿವಸ ಬಸವನಾಡಿನಲ್ಲಿ ಬಸವಣ್ಣವರ ಜನ್ಮ ಕೊಟ್ಟಂಥ ಸ್ಥಳ ವಿಜಯಪುರ ಜಿಲ್ಲೆ, ಸಿದ್ದೇಶ್ವರ ಸ್ವಾಮೀಜಿಯವರಿದ್ದಂಥ ಜಿಲ್ಲೆ, ಅಲ್ಲಿ ಇದು ಸರಿಯಾದದಂತಲ್ಲ. ಎರಡನೇದಾಗಿ ನಾನು ಕೂಡ ಗಮನಿಸಿದೆ, ಶಿವಾನಂದ ಪಾಟೀಲ್ರು ಹೇಳುವಾಗ ಎಂ ಬಿ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು, ಅವ್ರು ಬರ್ತಾರಂತ ನಾನು ತಿಳ್ಕೊಂಡಿದ್ದೆ ಅಂಥೇಳಿ. ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಗೊತ್ತಿದೆ, ಅಂದು ಬೆಳಗಾವಿನಲ್ಲಿ ನಮ್ಮ ಪಕ್ಷದ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮುಖ್ಯಮಂತ್ರಿಗಳು, AICC ಜನರಲ್ ಸೆಕ್ರೆಟರಿ ನಾವೆಲ್ಲ ಇದ್ವಿ. ಅವ್ರಿಗೂ ಅಲ್ಲಿ ಆಹ್ವಾನ ಇತ್ತು. ಅವ್ರಿಗೆ ಅದು ಗೊತ್ತಿದ್ದೂ ಕೂಡ, ಅದೆಲ್ಲ ತಿಳುವಳಿಕೆ ಇದ್ದೂ ಕೂಡ ಅವ್ರು ಮಾತಾಡಿದಾರೆ. ಇದರಿಂದ ಉದ್ದೇಶ ಇವ್ರದ್ದೇನೋ ಬೇರೆಯೇ ಇದೆ. ಅವ್ರ ಉದ್ದೇಶ ತಿಳಿದುಕೊಂಡ್ರೂ ಕೂಡ ನಾನು ಅಲ್ಲಿ ಬೆಳಗಾವಿನಾಗಿದ್ದೀನಿ, ನಾನು ಜಿಲ್ಲಾ ಉಸ್ತುವಾರಿ ಸಚಿವ, ನಮ್ಮ ಜಿಲ್ಲೆ ಇವತ್ತಿನ ದಿವಸ ಅಲ್ಲಿ ಜನರು ಅಲ್ಲಿ ಬರೋಕ್ಕೆ ಹೋಗಿ ಮಾಡಿದರು. ಶಿವಾನಂದ ಪಾಟೀಲ್ರು ಹಾವೇರಿ ಜಿಲ್ಲೆ ಉಸ್ತುವಾರಿ, ಅವ್ರಿಗೆ ನಿನ್ನೆ ಹುಬ್ಳಿಗೆ ಹೋಗಿದ್ರು, ಇವ್ರು ಹೋಗಿದ್ರಲ್ಲ ಹುಬ್ಳಿಗೆ. ಹೀಗೆ ಇದು ಗೊತ್ತಿದ್ದಾಗೂ ಕೂಡ ನಾನು ಪಕ್ಷದ ಹೈಕಮಾಂಡ್ಗೂ ಗಮನಕ್ಕೆ ತರ್ತೇನೆ, ಇದನ್ನು ವರ್ಷಕ್ಕೂ ಗಮನ ತರ್ತೇನೆ. ಗೊತ್ತಿದ್ದಾಗೂ ಕೂಡ ಎಂ ಬಿ ಪಾಟೀಲ್ ಬಂದಿಲ್ಲ ಅಂದ್ರೆ ಏನು, ಉಸ್ತುವಾರಿ ಸಚಿವರು ಬರಬೇಕಾಗಿತ್ತು ಅಂದ್ರೆ ಇವ್ರು ಯಾರು ಹೇಳೋರು ನನಗೆ? ಉದ್ದೇಶ ಏನು ನಿಮ್ಮದು? ಕುಚ್ಚೋದತ್ತಂತ ಕೆಲಸ ಇದು, ಮಿಸ್ಚುವಸ್. ಈ ರೀತಿ ಏನೋ ಒಂದು ತಪ್ಪು ಸಂದೇಶವನ್ನು ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕಂತ ನೀವು ಬಯಸಿದ್ದೀರಿ. ಮುಸ್ಲಿಂ ಸಮುದಾಯಕ್ಕೆ ನಮ್ಮ ತಂದೆಯವರು BM ಪಾಟೀಲ್ರು ಪ್ರಪ್ರಥಮವಾಗಿ ವಿಜಯಪುರ ನಗರದ ಶಾಸಕರಾಗಿ ಅವರು ವೀರೇಂದ್ರ ಪಾಟೀಲ್ ಕ್ಯಾಬಿನೆಟ್ನಲ್ಲಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಮಿನಿಸ್ಟರ್ ಆಗಿದ್ದರು. ತದನಂತರ ಮುಸ್ಲಿಂ ರಿಪ್ರೆಸೆಂಟೇಷನನ್ನು ವಿಜಯಪುರ ನಗರಕ್ಕೆ ಕೊಟ್ಟಿದ್ದು ನಮ್ಮ ತಂದೆಯವರು SHS ಬಕ್ಷಿ ಅಂಥೇಳಿ, ಅಂದು ಜನತಾ ಪಾರ್ಟಿದಲ್ಲಿದ್ದರು ಫಾದರು. ಆವಾಗ KPCC ಅಧ್ಯಕ್ಷರು ರಾಠೋಡ್ ಅವರು, ಅವ್ರ ಅಗೇನ್ಸ್ಟ್ ಇವತ್ತು ಸಹ ಬಕ್ಷಿ ಅವ್ರನ್ನ ಆರಿಸಿ ತಂದು ಮುಸ್ಲಿಂ ರಿಪ್ರೆಸೆಂಟೇಷನ್ ಕೊಟ್ಟಿದ್ದು. ಇದೆಲ್ಲ ನಮ್ಮ ಹಿನ್ನೆಲೆ ಅದ. ನನಗೆ 1999ರಲ್ಲಿ SM ಕೃಷ್ಣ ಅವ್ರು ಹೇಳಿದರು, ವಿಜಯಪುರ ನಗರಕ್ಕೆ ನೀನು ಸ್ಪರ್ಧೆ ಮಾಡು ಅಂತೇಳಿ. ನಾನು ಸ್ಪರ್ಧೆ ಮಾಡಲಿಲ್ಲ, ನಾನು ತಿಗೋಡಂದು ಸ್ಪರ್ಧೆ ಮಾಡಿದೆ. ಯಾಕಂದರೆ ಮುಸ್ಲಿಮಾನ್ ಸೀಟ್ ನಮ್ಮ ತಂದೆಯವ್ರು ಕೊಟ್ಟಿದ್ದಾರೆ, ನಾನು ಕಸ್ಕೊಳ್ಬಾರ್ದು ಅದನ್ನು ಅಂತೇಳಿ. ಅವಾಗ ನಮ್ಮ ಹಿರಿಯವರೊಬ್ಬರು ಮೊಹಮ್ಮದ್ ಪೀರ್ ಅವ್ರಿಗೆ ನಾನು ಮಾತನಾಡಿದೆ, ಅವ್ರು ಹೇಳಿದ ಬೇಡ ಅಂತ ಹೇಳಿದರು. ಆ ಎಲೆಕ್ಷನ್ ನಾನು ಸೋತೆ, ಆ ಮಾತು ಬೇರೆ. ಆಮೇಲೆ ಇವ್ರು ಹೇಳ್ತಾರಲ್ಲ, ಇವ್ರು ಹಿಂದೆ ಯತ್ನಾಳ್ ಬಸವನಗೌಡರಿಗೆ ಕಲಿಸಿದ್ದೇ ಕೆಲವೊಂದು ಜನ, ನಾನು ಅವ್ರ ಹೆಸರು ಹೇಳಕ್ಕೆ ಬಯಸೋದಿಲ್ಲ. ಯತ್ನಾಳ್ ಬಸವನಗೌಡರಿಗೆ ಹಿಂದೆ ಹಾಡಿ ಹೊಗಳುವಂಥದ್ದು, ನನ್ನ ಹಿಂದೆ ಅವರೇ ಒಂದು ತಮ್ಮದೇ ಪಕ್ಷ ಮೂರು ಒಂದೇ ಪಕ್ಷದಾಗಿದ್ದಾಗ ಹಾಡಿ ಹೊಗಳಿದ್ದಾರೆ. MB ಪಾಟೀಲ್ರು, BLD ಸಂಸ್ಥೆ, ಕುಟುಂಬ ರಾಜಕಾರಣ, ಇದೆಲ್ಲ ಹಳೇದಾಗಿದ್ದಾವೆ. ಯತ್ನಾಳ್ ಬಸವನಗೌಡರಿಗೆ ಪುಷ್ಟಿ ಕೊಟ್ಟು ಕಲಿಸಿ ಅವ್ರು ಮಾತನಾಡಕ್ಕೆ ಕಲಿಸಿದವರು ಇವರೇ. ಇದೆಲ್ಲ ಮಾತಾಡಿದ್ರೆ ಭಾಳ ಇದಾಗ್ತದೆ. ನಾನು ಅದಕ್ಕೆ ಹೋಗೋದಿಲ್ಲ. ಇದು ಜನ ಲೈಕ್ ಮಾಡಿಲ್ಲ. ಇವತ್ತು ನೀನೇನಾಗಿದೆ ಇವತ್ತೊಂದು ದಿವಸ ವಿಜಯಪುರ ಜಿಲ್ಲೆ ಜನ ಎಲ್ಲರನ್ನೂ ಬೈತಾ ಇದ್ದಾರೆ. ನಾನು ಒಬ್ಬ ಅದರಲ್ಲಿ ಸೇರ್ಕೊಳ್ಳೋಕೆ ಬಯಸೋದಲ್ಲ. ಹೀಗಾಗಿ ನಾನು ಮಾತಾಡಿದ್ದೀನಿ, ಯಾಕಂದರೆ ಅವರು ನನ್ನ ಹೆಸರನ್ನು ಪ್ರಸ್ತಾಪ ಮಾಡಿದರು, ಉಸ್ತುವಾರಿ ಸಚಿವರು ಅಂಥೇಳಿ. ತನ್ನ ವಿರುದ್ಧ ಸ್ಫೋತಂತ ಒಬ್ಬ ಅಭ್ಯರ್ಥಿ ಅಂತ ನೀನು ಹೇಳಿದ ಮೇಲೆ ನಾನು ಉತ್ತರ ಕೊಡ್ತಾ ಇದ್ದೆ, ನಾನು ಕೊಡ್ತಾ ಇರಲಿಲ್ಲ. ಅದೆಲ್ಲ ಹಿಂದೆ ಭಾಳಷ್ಟು ಆಗಿ ಹೋಗಿದ್ದಾವೆ. BLD ಸಂಸ್ಥೆ, MB ಪಾಟೀಲು, ಕುಟುಂಬ ರಾಜಕಾರಣ, ಭಾಳಷ್ಟೆಲ್ಲ ಹಿಂದೆ ಯತ್ನಾಳ್ ಅವರು, ಅವರ ಸ್ನೇಹಿತರು ಅಂದು ಎಲ್ಲ ಆಗಿ ಹೋಗಿದ್ದಾವೆ. ಆ ಪರಿಸ್ಥಿತಿ ಟೈಮ್ನಾಗ ಏನೇನೋ ಎಲ್ಲನೂ ಆಗಿದ್ದಾವೆ. ಎಲ್ಲವನ್ನು ಮಾತಾಡಿದ್ರೆ ಭಾಳ ದೊಡ್ಡ ಹಿಸ್ಟ್ರಿ ಆಗ್ತದೆ, ಅದು ಬೇಡ. ಈಗ ಇಲ್ಲಿಗೆ ಅದನ್ನು ಮುಕ್ತಾಯಗೊಳಿಸ್ಬೇಕಂತಂದಿದೆ. ನಮ್ಮದೇನಿದೆ ಇವತ್ತು ದಿವಸ ನನ್ನ ಹೆಸರು ಪ್ರಸ್ತಾಪ ಮಾಡಿಸಿದ್ದಕ್ಕೆ ಇವತ್ತಿನ ದಿವಸ ಇದರಲ್ಲಿ ನಾನು ಪಕ್ಷದ ಹೈಕಮಾಂಡ್ಗೆ ಗಮನಕ್ಕೆ ತರ್ತೇನೆ. ಅವ ಪಕ್ಷದ ಅಧ್ಯಕ್ಷ ತರ್ತೇನೆ, ಮುಖ್ಯಮಂತ್ರಿಗಳು ತರ್ತೇನೆ, ಹೈಕಮಾಂಡ್ ತರ್ತೇನೆ. ನನ್ನ ಹೆಸರು ತರಕ್ಕೆ ಹೋಗಿದ್ರಿ. ನಿಮ್ಮ ಉದ್ದೇಶ ಏನೋ ಇರ್ಬೋದು, ಮುಸಲ್ಮಾನರಿಗೆ ನೀವು
ಇದು ಮಾಡಿ ನಿಮ್ದೇನೋ ಒಂದು ಉದ್ದೇಶ ಇರಬೇಕು, ಅಥವಾ MB ಪಾಟೀಲ್ನ ಮುಸಲ್ಮಾನರ ಮುಂದೆ ಕೆಟ್ಟ ಮಾಡುವಂಥ ಉದ್ದೇಶ ಇರ್ಬೋದು. ಮತ್ತು ನಿಮ್ಮ ಆಶೆ ವಿಜಯಪುರ ನಗರಕ್ಕೆ ಸ್ಪರ್ಧೆ ಮಾಡೋದು, ಅದರ ಸಲುವಾಗಿ ನೀವು ಇದನ್ನು ಈ ಮಾತನ್ನು ನೀವು ಆಡಿರ್ಬೋದು. ನಿಮ್ಮ ಸ್ವಾರ್ಥಕ್ಕಾಗಿ ನನ್ನ ಯಾಕೆ ತರ್ತೀರ ಇದರಲ್ಲಿ? ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.